ಬ್ರೇಕ್ನ ನಂತರ ಸುವರ್ಣ ಫೋಕಸ್ಗೆ ಮತ್ತೆ ಸ್ವಾಗತ. ತುಳುನಾಡಿನ ಭೂತಾರಾಧನೆಯೇ ಒಂದು ವಿಚಿತ್ರ ಆಚರಣೆ. ಇಲ್ಲಿನ ಮಂದಿ ತಮ್ಮ ಕಷ್ಟ, ಸುಖ, ನೋವು, ನಲಿವಿಗೆ ದೈವವೇ ಕಾರಣ ಅಂತ ನಂಬಿದ್ದಾರೆ. ಹಾಗಾಗಿ ದೈವಗಳನ್ನು ಸಂತೃಪ್ತಿಗೊಳಿಸೋಕೆ ಆಗಾಗ ಭೂತದ ಕೋಲ ಮಾಡ್ತಾರೆ. ಈಗ ಒಂದು ಕೋಲ ತೋರಿಸ್ತೀನಿ. ಇದರಲ್ಲಿ ಸತ್ತವರು ದೈವದ ರೂಪದಲ್ಲಿ ಬರ್ತಾರೆ. ಇದು ಮನೆ ಮಂದಿಗೆ ಹಿರಿಯರ ನೆನಪು ತರಿಸುತ್ತೆ. ಕಪ್ಪು ಬಿಳಿ ವೇಷ, ಪಕ್ಕ ಪ್ರೇತದ ರೂಪ, ಕೈಯಲ್ಲಿ 2 ಕೋಲು, ಬಾಗಿದ ಬೆನ್ನು, ಭಯ ಹುಟ್ಟಿಸುವ ಹಾವಭಾವ. ಈ ಭೂತ ಆ ಮನೆಯಲ್ಲಿ ಸತ್ತ ಕುಟುಂಬದ ಹಿರಿಯರನ್ನ ಪ್ರತಿನಿಧಿಸುತ್ತೆ. ಹಾಗಾಗಿ ಸತ್ತ ಹಿರಿಯರಂತೆ ವರ್ತಿಸುತ್ತೆ. ಅವರ ಹಾವಭಾವಗಳನ್ನೇ ಹೋಲುತ್ತೆ. ಈ ಭೂತಾರಾಧನೆಗೆ ಕಾಲೆ ಕೋಲ ಅಂತಾರೆ. ಕೋಲ ಅಂದ್ರೆ ದೈವಕ್ಕೆ ಕೊಡುವ ಹರಕೆ. ಇಲ್ಲಿ ಮನೆತನದ ಹಿರಿಯರನ್ನು ಸಮಾಧಾನ ಪಡಿಸಲು ಕಾಲೆ ಕೋಲ ಮಾಡ್ತಾರೆ. ಕಾಲೆ ಕೋಲ ಅಂದ್ರೆ ಪಿಶಾಚಿ ಕೋಲ. ಹಳ್ಳಿಗಳಲ್ಲಿ ಗುತ್ತಿನ ಕುಟುಂಬ ಅಂದ್ರೆ ಊರ ಮುಖಂಡರ ಮನೆ ಇರುತ್ತೆ. ಈ ಮನೆಗೊಬ್ಬ ಗುರಿಕಾರ ಅಂದ್ರೆ ಜಮೀನ್ದಾರ ಅಂತ ಇರ್ತಾರೆ. ಅಂತಹ ಜಮೀನ್ದಾರು ಕುಟುಂಬದ ಅತಿ ಹಿರಿಯರಾಗಿ ಮೃತಪಟ್ರೆ ಆ ಮನೆಯಲ್ಲಿ ಕಾಲೆ ಕೋಲ ನಡೆಯುತ್ತೆ. ನಮ್ಮ ತುಳುನಾಡಿನಲ್ಲಿ ಹುಟ್ಟು ಮತ್ತು ಸಾವುಗಳ ಆಚರಣೆಯಲ್ಲಿ ವೈವಿಧ್ಯತೆ ಇದೆ. ಹುಟ್ಟಿನಲ್ಲಿ ಯಾವ ಆಚರಣೆಯನ್ನು ಮಾಡ್ತೇವೆ ಅದೇ ತುಳುನಾಡಿನಲ್ಲಿ, ತುಳುವರಲ್ಲಿ ಸಾವಿನಲ್ಲಿಯೂ ಒಂದು ಆಚರಣೆಯಲ್ಲಿ ವೈವಿಧ್ಯತೆ ಇದೆ. ಸತ್ತ ವ್ಯಕ್ತಿಯ 13ನೇ ದಿನಕ್ಕೆ ಏನು ಇಲ್ಲಿ ಬೊಜ್ಜ ಅಂತ ಆಚರಣೆ ಮಾಡ್ತಾರೆ, ಉತ್ತರ ಕ್ರಿಯೆಗಳು. ಆ ದಿನದಲ್ಲಿ ಕುಟುಂಬದ ಹಿರಿಯರು ಅಂದರೆ ತುಂಬ ಹಿರಿಯರಾದವರು ವ್ರತಪಟ್ಟರೆ ಅವರು ಐಷತ್ತೀರಿ ವ್ರತಪಟ್ಟರು ಎಂಬ ನಂಬಿಕೆ ಈ ತುಳುನಾಡಿನಲ್ಲಿದೆ. ಪಿಶಾಚಿ ಕೋಲ ನಡೆಸಿದ ನಂತರ ಸತ್ತ ಮನೆ ಶುದ್ಧವಾಗುತ್ತೆ. ಕುಟುಂಬದ ಮಂದಿ ಭಯದ ವಾತಾವರಣದಿಂದ ಹೊರಬರ್ತಾರೆ ಎಂಬ ನಂಬಿಕೆ ತುಳುವರದ್ದು. ಇದೇ ಉದ್ದೇಶದಿಂದ ಉಡುಪಿಯ ಬೆಳ್ಕಲೆಯ ದೊಡ್ಡ ಮನೆಯಲ್ಲಿ ಕಾಲೆ ಕೋಲ ನಡೆಯಿತು. ಪಿಶಾಚಿ ಕೋಲದಲ್ಲಿ 4 ಮಂದಿ ಪಾತ್ರಧಾರಿಗಳಿರ್ತಾರೆ. 2 ಬಂಟಭೂತಗಳು. ಈ ಬಂಟಭೂತಗಳು ಗುರಿಕಾರನನ್ನು ಸ್ವರ್ಗಕ್ಕೆ ಕರೆದೊಯ್ಯಲು ಬಂದವರ ಸೂಚಕ. ಮತ್ತೆ ಒಂದು ಕುದುರೆ ಭೂತ ಇರುತ್ತೆ. ಇದರ ಮೇಲೆ ಕುಳಿತುಕೊಂಡು ಗುರಿಕಾರ ಹೋಗ್ತಾನೆ ಅನ್ನೋ ನಂಬಿಕೆ. ಮತ್ತೊಂದು ಪಿಶಾಚಿ ಭೂತ. ಇದು ಆ ಮನೆಯಲ್ಲಿ ಸತ್ತ ಗುರಿಕಾರನನ್ನು ಪ್ರತಿನಿಧಿಸುತ್ತೆ. ಅಪರ ಕಾರ್ಯ ಪ್ರಾರಂಭ ಆಗುವ ಸಂದರ್ಭ 3 ವೇಷಧಾರಿಗಳು ತಾಸೆ ಶಬ್ದಕ್ಕೆ ಹೆಜ್ಜೆ ಹಾಕ್ತಾರೆ. ನಂತರ ಕೊನೆಗೆ ಪಿಶಾಚಿಯ ಪ್ರವೇಶವಾಗುತ್ತದೆ. ಮರಣವನ್ನಪ್ಪಿದ ಹಿರಿಯನನ್ನು ಹೋಲುವಂತೆಯೇ ಪಿಶಾಚಿ ವೇಷಧಾರಿಯ ಹಾವಭಾವ ಇರುವುದು ಈ ಆಚರಣೆಯ ವಿಶೇಷ. ಮೃತ ವ್ಯಕ್ತಿಯ ಒಂದು ಪ್ರೇತ ಅದು ಒಳಗಿರ್ತದೆ. ಆ ಸಮಯಕ್ಕೆ ಆ ಪ್ರೇತ ಮನೆಯಿಂದ ಹೊರಬಂದು ಮನೆಯಲ್ಲಿ ಆ ಸತ್ತ ವ್ಯಕ್ತಿ ಯಾವ ರೀತಿ ಸಂಭಾಷಿಸ್ತಾನೆ ಅದೇ ರೀತಿ ಅವರು ಸಂಭಾಷಿಸಿ ತನಗೆ ಬೇಕಾದ, ತನ್ನ ಆತ್ಮಕ್ಕೆ ಬೇಕಾದ್ದನ್ನು ಅಲ್ಲಿ ಮನೆಯವರ ಹತ್ರ ಕೇಳಿ ಪಡೆದುಕೊಳ್ತದೆ. ಆ ನಂತರ ತುಪ್ಪೆ ಅಂತ ಒಂದು ಮಾಡ್ತಾರೆ ಉತ್ತರ ಕ್ರಿಯೆ ಸಂದರ್ಭದಲ್ಲಿ. ಆ ತುಪ್ಪೆ ಅಂದರೆ ಹೇಳಿದ್ರೆ ನೇರ ಸ್ವರ್ಗಕ್ಕೆ ಹೋಗುವವನಿಗೆ ಅನ್ನವನ್ನು ಹಾಕುವ ಒಂದು ಪ್ರದೇಶ. ಪಿಶಾಚಿ ವೇಷಧಾರಿ ಸಾವನ್ನಪ್ಪಿದ ಹಿರಿಯರ ಹಾವಭಾವ ಮಾಡುತ್ತಾನೆ. ಬೆನ್ನು ಬಾಗಿಸಿ ತೋಟ ಮನೆಯ ಸುತ್ತೆಲ್ಲ ಓಡಾಡುತ್ತಾನೆ. ಬಾವಿ ಬಟ್ಟೆ ಒಗೆಯುವ ಕಲ್ಲುಗಳನ್ನ ಅಡ್ಡಾಡುತ್ತಾನೆ. ಮನೆ ಮಂದಿ ಸತ್ತ ಹಿರಿಯರ ಪ್ರೇತವೇ ಆವಾಹನೆಯಾಗಿದೆ ಎಂದು ಭಯ ಬೀಳ್ತಾರೆ. ಜಮೀನ್ದಾರರ ಮನೆಯಲ್ಲಿ ಅತಿ ಹಿರಿಯರು ಸತ್ತರೆ ಮಾತ್ರ ಈ ಆಚರಣೆ ಇರುತ್ತೆ.
ಸಾವನ್ನಪ್ಪಿದವರ ಫೋಟೋ ಇಟ್ಟು ಮನೆಯೊಳಗೆ ಗುರ್ಜಿ ರಚನೆ ಮಾಡಲಾಗುತ್ತೆ. ಅಲ್ಲಿ ಹಾಲು, ತುಳಸಿ ನೀರು, ಅರಶಿನ ಕೊಂಬು, ಹಿಂಗಾರ, ಎಳನೀರು, ಹೊಸ ಬಟ್ಟೆ ಇಡಲಾಗುತ್ತೆ. ಈ ಸಂಪ್ರದಾಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವೆಡೆ ಕಾಣಸಿಗುತ್ತೆ. ಕಾಲಿಕೋಲ ಅಥವಾ ಪಿಶಾಚಿ ಕೋಲ ಮಾಡಿಸಿದ್ರೆ ವೈಕುಂಠ ಸಮಾರಾಧನೆ ಮಾಡಿಸುವ ಅಗತ್ಯ ಇಲ್ಲ ಎಂಬ ನಂಬಿಕೆಯು ಕರಾವಳಿ ಜನರಲ್ಲಿದೆ. ಸದ್ಯ ಬೆರಳೆಣಿಕೆಯಷ್ಟು ಮಾತ್ರ ಮಂದಿ ಈ ಆಚರಣೆ ಮಾಡ್ತಿದ್ದಾರೆ. ವಿಚಿತ್ರವಾಗಿದೆಯಲ್ವಾ? ಆದರೆ ಈ ದೈವ ಅಂದರೆ ತುಳುನಾಡಿನ ಮಂದಿಗೆ ಎಲ್ಲಿಲ್ಲದ ಭಯಭಕ್ತಿ. ಯಾಕಂದರೆ ಈ ದೈವದ ನುಡಿ ನಿಜವಾಗುತ್ತೆ. ದೈವ ಮುನಿದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋ ನಂಬಿಕೆ ಇದೆ. ಈ ನಂಬಿಕೆಯ ಬಗ್ಗೆ ತಿಳ್ಕೊಂಡು ಬರೋಣ ಈ ಒಂದು ಬ್ರೇಕ್ನ ನಂತರ.